ಹೂತಿಟ್ಟ ಪಾಪಿ ಪತ್ನಿ ಲವರ್ ಜೊತೆಗೆ ಸೇರಿ ತಾಳಿ ಕಟ್ಟಿದ ಗಂಡನನ್ನೇ ಗುಂಡಿಗೆ ಹೂತಿಟ್ಟು ಬಿಟ್ಟಿದ್ದಾಳೆ. ಹೂತಿಟ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಖತರ್ನಾಕ್ ಲೇಡಿ ಈಕೆ. ದೂರು ದಾಖಲಾಗ್ತಾ ಇದ್ದಂತೆ ಅಬ್ಬಿನಹೊಳೆ ಪೊಲೀಸರು ತನಿಖೆಯನ್ನ ಆರಂಭ ಮಾಡ್ತಾರೆ. ಕೋಟೆ ನಾಡಿನಲ್ಲಿ ಅನೈತಿಕ ಸಂಬಂಧಕ್ಕೆ ಒಂದು ಹೆಣ ಬಿದ್ದಿದೆ. ಬಾಯ್ ಫ್ರೆಂಡ್ಗಾಗಿ ಕಟ್ಟಿಕೊಂಡ ಗಂಡನನ್ನೇ ಹೂತಿಟ್ಟು ಬಿಟ್ಟಿದ್ದಾಳೆ ಹೆಂಡತಿ. ಲವರ್ ಜೊತೆ ಸೇರಿ ತಾಳಿ ಕಟ್ಟಿದ ಗಂಡನನ್ನೇ ಹೂತ್ ಹಾಕಿದ್ದಾಳೆ. ಹೂತಿಟ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ಖತರ್ನಾಕ್ ಲೇಡಿ. ದೂರು ದಾಖಲಾಗ್ತಾ ಇದ್ದಂತೆ ಅಬ್ಬಿನಹೊಳೆ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ತನಿಖೆಯಲ್ಲಿ ಗಂಡನ ಕೊಲೆ ಮಾಡಿದ್ದ ಪತ್ನಿಯ ಕಳ್ಳಾಟ ಬಯಲಾಗುತ್ತೆ. ತಲೆಗೆ ರಾಡ್ನಿಂದ ಹೊಡೆದು ಪತಿಯ ಬರ್ಬರವಾಗಿ ಕೊಲೆ ಮಾಡಿದ್ದಾಳೆ. ಹಿರಿಯೂರು ತಾಲೂಕಿನ ಮದ್ದಿಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಣ್ಣ 52 ವರ್ಷ, ಪತ್ನಿಯಿಂದಲೇ ಕೊಲೆಯಾದಂತಹ ವ್ಯಕ್ತಿ. ಖತರ್ನಾಕ್ ಲೇಡಿ ಮಮತಾ ಲವ್ವರ್ ಮೂರ್ತಿ ಅರೆಸ್ಟ್ ಆಗಿರೋದು. ಕೃತ್ಯ ನಡೆದ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸ್ತಾ ಇರುವ ಸೋಕೋ ಟೀಮ್. ಕೊಲೆಯಾದಂತ ಬಾಲಣ್ಣನಿಗೆ 52 ವರ್ಷ ವಯಸ್ಸು ಅಂತ ಅಂದ್ರೆ ಈಕೆಯ ವಯಸ್ಸು ಒಂದು 40 ಮೇಲೆ ಇರುತ್ತೆ. ಈ ಹಂತದಲ್ಲಿ ಈಕೆಗೆ ಒಬ್ಬ ಬಾಯ್ ಫ್ರೆಂಡ್, ಅವನಿಗೋಸ್ಕರ ಕಟ್ಟಿಕೊಂಡ ತಾಳಿ ಕಟ್ಟಿದ ಗಂಡನನ್ನೇ ರಾಡ್ನಿಂದ ತಲೆಗೆ ಹೊಡೆದು ಸಾಯಿಸಿ ಆತನನ್ನ ಹೂತಾಕಿ ಕತೆ ಕಟ್ಟಿದ್ದಾಳೆ. ನನ್ನ ಗಂಡ ಮಿಸ್ ಆಗಿದ್ದಾನೆ, ಹುಡುಕಿ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ಖತರ್ನಾಕ್ ಲೇಡಿ. ನೋಡಿ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಪೊಲೀಸ್ನವರು. ಕೊಲೆಯಾದ ಬಾಲಣ್ಣನ ಫೋಟೋ ತೋರಿಸ್ತಾ ಇದ್ದೀವಿ. ಸೆಂಟರ್ನಲ್ಲಿ ತನಿಖೆ ಮಾಡ್ತಾ ಇರುವಂತ ಪೊಲೀಸ್ನವರನ್ನ, ಜೊತೆಗೆ ನೋಡಿ ಮುಖ ನೋಡಿ ಅದನ್ನ ಲವ್ವರ್ ಬೇರೆ ಈಕೆಗೆ. ಆ ಲವ್ವರ್ಗೋಸ್ಕರ ಕಟ್ಟಿಕೊಂಡಂತ ಗಂಡನ್ನೇ ಕೊಲೆ ಮಾಡಿರೋದು. ರಾಕ್ಷಸಿ ಈಕೆ, ರಾಕ್ಷಸಿ. ಪಕ್ಕದಲ್ಲಿ ಇನ್ನೊಂದು ಫೋಟೋ ತೋರಿಸ್ತಾ ಇದ್ದೀನಿ, ಮುಖ ನೋಡಿ ಒಂದು ಲವ್ವರ್ ಆತ, ಮೂರ್ತಿ ಆತನ ಹೆಸರು. ಇವರಿಬ್ರು ತಮ್ಮ ಸ್ವಾರ್ಥಕ್ಕಾಗಿ ಪಾಪ ಒಬ್ಬ ಅಮಾಯಕನನ್ನ ಕೊಂದಾಕಿರೋದು. ತಾಳಿ ಕಟ್ಟಿದ ಗಂಡನನ್ನೇ ಕೊಂದು ಬಿಟ್ಟಿದ್ದಾಳೆ, ತಲೆಗೆ ರಾಡ್ನಿಂದ ಹೊಡೆದು. ಇಷ್ಟ ಇಲ್ವಾ? ಹಾಳಾಗೋಗಿ ಕೊಲೆ ಯಾಕೆ ಮಾಡಬೇಕು? ಹಾಳಾಗೋಗಿ ಎಲ್ಲಾದರೂ ಇಬ್ರು ಸೇರಿ ಕೊಲೆ ಯಾಕೆ ಮಾಡಬೇಕು? ಪಾಪ ಅವ್ರ ಕುಟುಂಬ ಅಂತ ಇರುತ್ತೆ, ಅವ್ರಿಗೂ ತಂದೆ ತಾಯಿಗಳಂತ ಇರ್ತಾರೆ, ಮಕ್ಕಳು ಮರಿ ಅಂತ ಇರ್ತಾರೆ, ಅವ್ರ ಜೊತೆಗೆ ಚೆನ್ನಾಗಿರ್ತಾರೆ ಅವರು. ನಿಮ್ದೇನೋ ಸ್ವಾರ್ಥ, ನಿಮ್ದೇನೋ ಹೊಲಸು ಬುದ್ಧಿ, ಅದಕ್ಕೆ ಆ ಜೀವ ಯಾಕೆ ತೆಗಿಬೇಕಾಗಿತ್ತು? ಜೀವ ತೆಗೆದಿದ್ದಲ್ದೆ ಎಂಥ ಕ್ರಿಮಿನಲ್ ಅಂತ ಅಂದರೆ ಈಕೆ ರಾಡ್ನಿಂದ ತಲೆಗೆ ಹೊಡೆದು ಸಾಯಿಸಿರ್ತಾಳೆ. ಸಾಯಿಸಿ ಹೂತ್ ಹಾಕಿಬಿಟ್ಟಿರ್ತಾಳೆ. ಹೂತ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಂತೆ. ಅಯ್ಯೋ ನನ್ನ ಗಂಡ ಮಿಸ್ ಆಗಿಬಿಟ್ಟಿದ್ದಾನೆ ಸಾರ್, ಹುಡುಕ್ ಕೊಡಿ ಸಾರ್ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಂತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಸೊ ಪೊಲೀಸ್ನವರು ಹಿಂಗೇನೋ ಆಗಿದೆ ಪಾಪ, ಮಹಿಳೆ ಭಾಳ ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ಹೇಳಿ ತನಿಖೆ ಶುರು ಮಾಡ್ತಾರೆ. ತನಿಖೆ ಶುರು ಮಾಡ್ತಾ ಏನೂ ಸಿಗಲ್ಲ. ಯಾಕೋ ಈಕೆಯ ನಡವಳಿಕೆ ಮೇಲೆ ಸ್ವಲ್ಪ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ನೋಡಿದರೆ ಬಟ ಬಯಲಾಗುತ್ತೆ ಅಸಲಿ ಕತೆ.
ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ತಾಳಿ ಕಟ್ಟಿದ ಗಂಡನನ್ನೇ ಈಗಾಗಲೇ ಪತ್ನಿಯೇ ಸುಪಾರಿ ಕೊಟ್ಟು ಕೊಲೆ ಮಾಡಿ ಮಣ್ಣಲ್ಲಿ ಹೂತಿಟ್ಟಿರುವಂತಹ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಏನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಒಂದು ಮದ್ದಿಹಳ್ಳಿ ಗೊಲ್ರಟ್ಟಿ ಅನ್ನುವಂತಹ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇದೇ ಗ್ರಾಮದ 52 ವರ್ಷದ ಬಾಲಣ್ಣ ಎಂಬ ಒಂದು ವ್ಯಕ್ತಿಯನ್ನ ಈಗಾಗಲೇ ಕೊಲೆ ಮಾಡಿ ಆತನ ಪತ್ನಿ ಮಮತಾ ಹಾಗೂ ಆಕೆಯ ಪ್ರಿಯಕರ ಮೂರ್ತಿ ಅನ್ನುವಂತಹ ಒಂದು ಆರೋಪಿ ಈ ಒಂದು ಮಣ್ಣಿನ ಅಡಿಯಲ್ಲಿ ಊತಿಟ್ಟಿರುವಂತಹ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಶನಿವಾರ ನಡೆದಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಏನು ಶನಿವಾರ ಈ ಒಂದು ಕೊಲೆ ಪ್ರಕರಣ ನಡೆಯುತ್ತೆ. ಕೊಲೆ ಪ್ರಕರಣ ನಡೆದ ಬಳಿಕ ಆ ಒಂದು ಆರೋಪಿ ಮೂರ್ತಿ ಏನಿದ್ದಾನೆ, ಈ ಒಂದು ಆರೋಪಿ ಮೂರ್ತಿ ಹಾಗೂ ಆತನ ಪತ್ನಿ ಏನಿದ್ದಾಳೆ ಮಮತಾ ಇಬ್ಬರೂ ಸೇರಿ ಈತನನ್ನ ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಈತನನ್ನ ಮಣ್ಣಲ್ಲಿ ಹೂತಿಟ್ಟು ಬಳಿಕ ಹೊಸ ನಾಟಕವೊಂದನ್ನ ಆತನ ಪತ್ನಿ ಮಮತಾ ಶುರು ಮಾಡ್ತಾರೆ. ಏನು ಆತ 4 ದಿನಗಳಿಂದಲೂ ಕೂಡ ಮಿಸ್ ಆಗಿದ್ದಾನೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಅಬ್ಬಿನಬಳೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಏನು ಮಿಸ್ಸಿಂಗ್ ಆಗಿದ್ದಾನೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿ ಈಕೆ ನಾಟಕವನ್ನ ಶುರು ಮಾಡಿದ ಬಳಿಕ ಪೊಲೀಸರು ಏನು ಐಮಂಗಲ ಸರ್ಕಲ್ ಇನ್ಸ್ಪೆಕ್ಟರ್ ಗುಡ್ಡಪ್ಪ ಹಾಗೂ ಸಬ್ ಇನ್ಸ್ಪೆಕ್ಟರ್ ಅಬ್ಬಿನಬಳೆ ಸಬ್ ಇನ್ಸ್ಪೆಕ್ಟರ್ ದೇವರಾಜ್ ನೇತೃತ್ವದ ತಂಡ ಈ ಒಂದು ತನಿಖೆಯನ್ನ ನಡೆಸಿದಾಗ ಆಕೆಯ ಒಂದು ಕಾಲ್ ಡೀಟೇಲ್ಸ್ ಅನ್ನ ತೆಗೆಸಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪೊಲೀಸ್ ಸ್ಟೈಲ್ ನಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಬಳಿಕ ಏನು ಆಕೆ ಮಮತಾ ಏನಿದ್ದಾರೆ, ಏನು ಬಾಲಣ್ಣನ ಪತ್ನಿ ಮಮತಾ ಏನಿದ್ದಾರೆ, ಪೊಲೀಸರ ವಿಚಾರಣೆಯಲ್ಲಿ ಕೊಲೆಯ ರಹಸ್ಯವನ್ನ ಬಾಯ್ಬಿಡ್ತಾರೆ. ಅದಾದ ಬಳಿಕ ಸ್ಥಳಕ್ಕೆ ಸುಕೋ ಟೀಮ್ ಭೇಟಿಯನ್ನ ನೀಡುತ್ತೆ. ಅಷ್ಟೇ ಅಲ್ಲದೆ ಅಬ್ಬಿನಬಳೆ ಪೊಲೀಸರು ಕೂಡ ಭೇಟಿಯನ್ನು ನೀಡಿ ವಿಚಾರಣೆಯನ್ನು ನಡೆಸಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾರೆ. ಇಷ್ಟೆಲ್ಲಕ್ಕೂ ಕೂಡ ಮೂರ್ತಿ ಮತ್ತು ಮಮತಾಳ ಪ್ರೇಮವೇ ಈ ಒಂದು ಕೊಲೆಗೆ ಮುಖ್ಯ ಕಾರಣ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಮೂರ್ತಿ ಮತ್ತು ಮಮತಾ ಇಬ್ಬರ ಒಂದು ಪ್ರೀತಿಯ ವಿಷಯದಲ್ಲಿ ಏನು ಗಂಡ ಬಾಲಣ್ಣ ಇರ್ತಾನೆ, ಕಳೆದ 1 ವಾರದಿಂದಲೂ ಕೂಡ ಒಂದು ಅನುಮಾನ ಪಟ್ಟು ಈಕೆಯನ್ನ ತುಂಬಾ ಕಠಿಣ ರೀತಿಯಲ್ಲಿ ಮನೆಯಲ್ಲಿ ಈಕೆಯನ್ನ ಬೈಯೋದು ಅಥವಾ ಅನುಮಾನ ಪಡುವಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಾನೆ. ಇದಾದ ಬಳಿಕ ಬಾಲಣ್ಣ ಈ ರೀತಿ ಪದೇ ಪದೇ ಮನೆಯಲ್ಲಿ ಮಾಡ್ತಾ ಇರುವ ಕಾರಣಕ್ಕಾಗಿಯೇ ಈಕೆ ಏನು ತನ್ನ ಪ್ರಿಯಕರ ಏನಿದೆ ಮೂರ್ತಿ ಇದ್ದಾನೆ ಈತನಿಗೆ ಸುಪಾರಿಯನ್ನ ಕೊಡ್ತಾಳೆ. ಈತ ಏನಿದ್ದಾನೆ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಹಿರೇತಿರುಪೆ ಅನ್ನುವಂತಹ ಗ್ರಾಮದ ನಿವಾಸಿಯಾಗಿದ್ದ. ಏನು ಮಮತಾ ಅವರ ತವರು ಮನೆಯೂ ಕೂಡ ಅದೇ ಆಗಿತ್ತು. ಕಳೆದ 8 ವರ್ಷಗಳಿಂದಲೂ ಕೂಡ ಈ ಇಬ್ಬರು ಪ್ರೀತಿಯನ್ನ ಮಾಡ್ತಾ ಇದ್ರು. ಪ್ರೀತಿಯನ್ನ ಮಾಡ್ತಾ ಇದ್ದಂತಹ ಒಂದು ವಿಷಯ ಕಳೆದ 1 ವಾರದಿಂದಲೂ ಕೂಡ ಬಾಲಣ್ಣನಿಗೆ ಮೃತ ಬಾಲಣ್ಣ ಏನಿದ್ದಾನೆ ಈತನಿಗೆ ಗೊತ್ತಿತ್ತು. ಇದೇ ಕಾರಣಕ್ಕೆ ನಮ್ಮಿಬ್ಬರ ಪ್ರೀತಿಗೆ ಈತ ಅಡ್ಡ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ಏನು ಪತ್ನಿ ಮಮತಾ ಇದ್ದಾರೆ, ಮಮತಾ ಮೂರ್ತಿಗೆ ಏನು ಈ ಒಂದು ವಿಷಯವನ್ನ ಹೇಳ್ತಾರೆ. ಈತನನ್ನ ಕೊಲೆ ಮಾಡಿದ್ದೇ ಆದಲ್ಲಿ ನಾವು ನೆಮ್ಮದಿಯ ಜೀವನವನ್ನ ಸಾಗಿಸಬಹುದು ಅನ್ನುವಂತ ಒಂದು ಸುಪಾರಿ ಕೊಟ್ಟ ಬಳಿಕ ಆತ ಏನು ರಾತ್ರಿಯ ಸಂದರ್ಭದಲ್ಲಿ ಹೊಂಚು ಹಾಕಿ ಏನು ಕೂತಂತಹ ಆತ ರಾತ್ರಿ 11-12 ಗಂಟೆಯ ಸುಮಾರಿಗೆ ಏನು ಮನೆಯ ಮುಂಭಾಗದಲ್ಲಿ ಬಾಲಣ್ಣ ತೋಟದ ಮನೆಯ ಮುಂಭಾಗದಲ್ಲಿ ಏನು ಮಲಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಅದಾದ ಬಳಿಕ ಅವರ ಜಮೀನಿನಲ್ಲಿ ಊತಿಟ್ಟು ಈ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ನ ನಾಟಕವನ್ನು ಆಡ್ತಾರೆ. ಒಟ್ಟಿನಲ್ಲಿ ಅಬ್ಬಿನಬಳೆ ಪೊಲೀಸರ ಏನು ಪೊಲೀಸ್ ತನಿಖೆಯಲ್ಲಿ ಈ ಒಂದು ಊತಿಟ್ಟಂತ ಪ್ರಕರಣ ಬೆಳಕಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಏನು ಬಾಲಣ್ಣನ ಪತ್ನಿ ಹಾಗೂ ಮೂರ್ತಿಯ ಏನು ನಾಟಕ ಬಯಲಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಆ ಸ್ಥಳಕ್ಕೆ ಸುಕೋರ್ ತಂಡವು ಕೂಡ ಭೇಟಿಯನ್ನು ನೀಡಿ ಈಗಾಗಲೇ ಸಾಕ್ಷ್ಯವನ್ನ ಸಂಗ್ರಹಿಸ್ತದೆ. ಅಷ್ಟೇ ಅಲ್ಲದೆ ಸ್ಥಳ ಮಹಾಜರನ್ನು ಕೂಡ ಮಾಡಿ ಆರೋಪಿಗಳನ್ನ ಈಗಾಗಲೇ ಬಂಧಿಸಿ ಈಗಾಗಲೇ ಸ್ಥಳ ಮಹಾಜರನ್ನು ಕೂಡ ಅಬ್ಬಿನಬಳೆ ಪೊಲೀಸರು ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಈ ಪ್ರೀತಿಯ ವಿಷಯದಲ್ಲಿ ಏನು ಕೊಲೆ ಮಾಡಿ ನಾಟಕವನ್ನ ಆಡಿದ್ದಂತಹ ಇಬ್ಬರನ್ನು ಕೂಡ ಪೊಲೀಸರು ಎಡಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೇ ಕೊಲೆ ಮಾಡಿ ಎಷ್ಟೇ ಮುಚ್ಚಿಟ್ರೂ ಕೂಡ ಒಂದಲ್ಲ ಒಂದಿನ ಬಯಲಾಗಲೇಬೇಕು ಅನ್ನುವಂಥದ್ದು ಈ ಒಂದು ಪ್ರಕರಣವೂ ಕೂಡ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.